ಕೆಂಪೇಗೌಡರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ದೇವೆ. ಪರಮೇಶ್ವರ್ ಅವರು ಹೇಳಿದ ಹಾಗೆ ಅಂದು ಕೆಂಪೇಗೌಡರೊಬ್ರು ಇಲ್ಲ ಅಂದಿದ್ದಿದ್ರೆ ಇವತ್ತು ನಮ್ಮ ಈ ಭಾಗದ ಕತೆ ಮತ್ತು ಚರಿತ್ರೆ ಹೇಗಿರ್ತಿತ್ತು ಅಂತಕ್ಕಂಥದ್ದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗಿದೆ. ಒಂದು ಮಾತನ್ನು ನಾವು ಕೇಳಿದ್ದೇವೆ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ. ಕೆಂಪೇಗೌಡರು ಐಡಿಯಾಸ್ಗಳನ್ನ ಇಟ್ಕೊಂಡಿದ್ದಂತ ಮಹಾನ್ ದೂರದರ್ಶಿತ್ವದ ನಾಯಕ, ಜೊತೆಯಲ್ಲಿ ಅದನ್ನು ಸಾಕಾರಗೊಳಿಸ್ಕೊಳ್ತಕ್ಕಂಥ ಧೀಮಂತ ನಾಯಕನೂ ಕೂಡ ಆಗಿದ್ದಂಥವ್ರು. ಅದೇ ಹಾದಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಸ್ ಎ ಮ್ಯಾನ್ ಆಫ್ ಡ್ರೀಮ್ಸ್, ಮ್ಯಾನ್ ಆಫ್ ಐಡಿಯಲ್ಸ್ ಮತ್ತು ವ್ಯವಸ್ಥೆಗಳನ್ನ, ದೃಶ್ಯಗಳನ್ನ ಸಾಕಾರಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಅಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ತುಂಬಾ ಚೆನ್ನಾಗಿ ನಡೆದಿದೆ. ಇದೇ ದಾರಿಯಲ್ಲಿ ರಸ್ತೆಯಲ್ಲಿ ಇವತ್ತು ಬೆಂಗಳೂರನ್ನ ವಿಶ್ವಮಾನ್ಯಗೊಳಿಸಿದಂತ ಎಸ್.ಎಂ. ಕೃಷ್ಣರವರ ಹೆಸರನ್ನ ಇಟ್ಟಂತ ಈ ರಸ್ತೆಯಲ್ಲಿ ಹೆದ್ದಾರಿಯಲ್ಲೇ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಎಸ್.ಎಂ. ಕೃಷ್ಣರವರ ಗರಡಿಯಲ್ಲಿ ಪಳಗಿದಂತ ಡಿ ಕೆ ಶಿವಕುಮಾರ್ ಅವರು ಅಂತಹದೇ ದೃಷ್ಟಿಯಿಂದ ಬೆಂಗಳೂರಿಗೆ ಮತ್ತಷ್ಟು ದೃಷ್ಟಿಯನ್ನ ಮತ್ತು ಅಭಿವೃದ್ಧಿಯನ್ನ ತಂದುಕೊಡ್ತಾರಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ. ಖಂಡಿತ ಅದನ್ನು ಸಾಕಾರಗೊಳಿಸ್ಕೊಳ್ತಾರಂತಕ್ಕಂಥದ್ದು ನಮ್ಮ ಅಭಿಪ್ರಾಯವೂ ಆಗಿದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಹಿರಿಯ ತಾಯಂದಿರ ನುಡಿಯಂತೆ ಕೆಂಪೇಗೌಡರು ಬದುಕಿದ್ರು. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬದುಕಿ ಆ ಮಾತನ್ನ ಸತ್ಯವಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆದವರೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದಿನ ಸರ್ಕಾರಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸೇರಿ ಅಂದು 500 ವರ್ಷಗಳಿಂದ ಇಲ್ಲದೇ ಇದ್ದಂತ ಜಯಂತಿಯನ್ನ ಇವರಿರುವರು ಕೂಡ ಸೇರಿ ಅವರ ಸರ್ಕಾರದಲ್ಲಿ ಜಯಂತಿಯನ್ನು ಆಚರಿಸಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಆದರ್ಶದ ನುಡಿಗಳು ನಾಡಿಗೆಲ್ಲ ತಲುಪತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಹಲವಾರು ಸಮಸ್ಯೆಗಳು ಇರಬಹುದು. ಇರುವ ಎಲ್ಲ ಸಮಸ್ಯೆಗಳಿಗೆ ಕೆಂಪೇಗೌಡರು ಪರಿಹಾರ ಅಂದ್ರೆ ತಪ್ಪಾಗಲಾರದು. ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ಗೆ ಕೆಂಪೇಗೌಡರ ಆದರ್ಶಗಳು ಒಂದು ಪರಿಹಾರ, ಇರ್ತಕ್ಕಂಥ ನಿರುದ್ಯೋಗಕ್ಕೆ ಅವರೇ ಪರಿಹಾರ, ಮತ್ತು ಒಂದು ಸೃಷ್ಟಿಸಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಬೆಂಗಳೂರು ಇವತ್ತು ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನಂಬರ್ 1 ಅಂದ್ರೆ ತಪ್ಪಾಗಲಾರದು. ನಮ್ಮ ದೇಶದ ಆವರೇಜ್ ಪರ್ ಕ್ಯಾಪಿಟಲ್ ಇನ್ಕಮ್ 2.5 ಲಕ್ಷ ಇದ್ದದ್ದೇ ಆದ್ರೆ ನಮ್ಮ ಕರ್ನಾಟಕದ್ದು 4.5 ಲಕ್ಷ ಪರ್ ಕ್ಯಾಪಿಟ. ಆದ್ರೆ ಇರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳು ನಮ್ಮ ದೇಶದಲ್ಲಿ ಏನಿದಾವಲ್ಲ ಆ ಎಲ್ಲ ನಗರಗಳಿಗೆ ಹೋಲಿಕೆ ಮಾಡಿಕೊಂಡದ್ದೇ ಆದ್ರೆ ನಮ್ಮ ಬೆಂಗಳೂರು ನಗರದ ವ್ಯಕ್ತಿಯ ತಲಾ ಆದಾಯ 8 ಲಕ್ಷ ರೂಪಾಯಿ ವಾರ್ಷಿಕ ಅಂತ ಅಂದ್ರೆ ಬೆಂಗಳೂರನ್ನ ಕಟ್ಟಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಅಂದಿನ ಆದರ್ಶ ಯಾವ ರೀತಿಯಲ್ಲಿ ಸಾಕಾರಗೊಳ್ತಾ ಇದೆ, ಇದು ಮತ್ತಷ್ಟು ಉಜ್ವಲವಾಗಿ ಬೆಳಗಬೇಕು ಅಂತಂದ್ರೆ ಬೇಕಾಗಿರ್ತಕ್ಕಂಥ ಹಲವಾರು ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಅವಶ್ಯಕತೆ ಇದೆ. ಇನ್ನ ಹಲವಾರು ಬೇಡಿಕೆಗಳು ಮತ್ತು ಅಭಿಪ್ಸೆಗಳು ಇದ್ದೇ ಇದೆ ಕೆಂಪೇಗೌಡರ ಹೆಸರಿನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಿರೋದ್ರಿಂದ ಅವುಗಳನ್ನು ಹಂತ ಹಂತವಾಗಿ ಸಾಕಾರಗೊಳಿಸ್ತಾರೆ ಎಂಬ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಹೊತ್ತು ಈ ಹಿಂದೆ ನಮ್ಮ ಜಾರ್ಜ್ ಅವರು ಏನಿದ್ದಾರೆ ಕೆಂಪೇಗೌಡರ ಅಧ್ಯಯನ ಸಂಸ್ಥೆಯನ್ನು ಜ್ಞಾನ ಭಾರತಿ ಆವರಣದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಾವು ಸ್ಟಾರ್ಟ್ ಮಾಡಿದ್ರಿ. ಆ ಕೆಲಸ ಪ್ರಾರಂಭ ಆಗಿ ಮುನ್ನಡೀತಾ ಇದೆ. ಅದೇ ಕಾರ್ಯವನ್ನ ಮುನ್ನಡೆಸ್ತಕ್ಕಂಥ ಒಂದು ಭಾವನೆಯನ್ನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹೇಳಿದರೆ ಅದು ಆದಷ್ಟು ಕೂಡ ಬೇಗ ಮುಗಿದು ಕೆಂಪೇಗೌಡರ ಅಧ್ಯಯನವನ್ನ ಅರ್ಥಪೂರ್ಣವಾಗಿ ನಡೆಸುವಂತಾಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಲವಾರು ಬೇಡಿಕೆಗಳು ಮತ್ತು ಅಭಿಪ್ಸೆಗಳನ್ನ ನೆರವೇರಿಸುವ ಆ ಒಂದು ಆಸೆ, ನೆರವೇರಿಸಬೇಕು ಅಂತಕ್ಕಂಥ ಆಸೆ ನಮಗೂ ಇದೆ. ಅವುಗಳನ್ನ ಸಾಕಾರಗೊಳಿಸ್ತಕ್ಕಂಥ ಶಕ್ತಿಯನ್ನ ಮತ್ತು ಮನಸ್ಸನ್ನ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಅವರ ಮಾತುಗಳನ್ನ, ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಲಿಕ್ಕೋಸ್ಕರ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.